ಮೆಸೊಪೊಟೋಮಿಯಾದ ನಾಗರಿಕತೆ. ಮೆಸೊಪೊಟೋಮಿಯಾದ ನಾಗರಿಕತೆ ಬಗ್ಗೆ ನಾವು ನೋಡೋದಾದ್ರೆ, ಮೆಸೊಪೊಟೋಮಿಯವು 2 ನದಿಗಳ ನಡುವಿನ ಕಣಿವೆ ಪ್ರದೇಶ. ಸಿಂಧು ಸರಸ್ವತಿ ನಾಗರಿಕತೆ ಸಿಂಧು ಸರಸ್ವತಿ ನದಿ ಬಯಲಿನಲ್ಲಿ ಆಯ್ತು. ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ಒಂದು ಬಯಲಿನಲ್ಲಿ ಆಯ್ತು. ಮೆಸೊಪೊಟೋಮಿಯಾ ನಾಗರಿಕತೆ ಯಾವ ಒಂದು ನದಿ ಕಣಿವೆಗಳ ಮುಖಾಂತರ ನದಿ ಬಯಲಿನಲ್ಲಿ ಹುಟ್ಕೊಳ್ತು ಅನ್ನೋದು ನೋಡೋದಾದ್ರೆ, ನೋಡಿ ಏನ್ ಹೇಳ್ತಾರೆ ನೆಕ್ಸ್ಟ್. ಬೈಬಲ್ಲಿನ ಹಳೆಯ ಒಡಂಬಡಿಕೆ ವಿವರಿಸುವ ಪ್ರದೇಶಗಳು ಇಲ್ಲಿವೆ. 2 ನದಿಗಳ ಮಧ್ಯೆ ಇದೆ. ವಿಸ್ಮಯ ಮತ್ತು ಅಚ್ಚರಿಗಳ ನಾಡಾದಂತ ಇದನ್ನ ಗ್ರೀಕರು ಮೆಸೊಪೊಟೋಮಿಯಾ ಅಥವಾ ನದಿಗಳ ನಡುವಿನ ನಾಡು ಎಂದು ಕರೆದರು. ಈ ಒಂದು ಪ್ರದೇಶವನ್ನ ಗ್ರೀಕರು ಏನಂತ ಕರೀತಾರೆ? ಮೆಸೊಪೊಟೋಮಿಯಾ ಅಥವಾ ನದಿಗಳ ನಡುವಿನ ನಾಡು ಎಂದು ಕರೆಯಲಾಗುತ್ತದೆ. ಇಲ್ಲಿ ಪ್ರಶ್ನೆ ರೈಸ್ ಆಗ್ಬೋದು ನೋಡಿ. ಏನು? ನದಿಗಳ ನಡುವಿನ ನಾಡು ಎಂದು ಯಾವ ನಾಗರಿಕತೆಯನ್ನ ಕೇಳ್ತಾರೆ? ನದಿಗಳ ನಡುವಿನ ನಾಡು ಎಂದು ಯಾವ ನಾಗರಿಕತೆಯನ್ನ ಕೇಳ್ತಾರೆ? ಆಪ್ಷನ್ ಎ ಈಜಿಪ್ಟ್ ನಾಗರಿಕತೆ, ಆಪ್ಷನ್ ಬಿ ಸಿಂಧು ಸರಸ್ವತಿ ನಾಗರಿಕತೆ, ಆಪ್ಷನ್ ಸಿ ಮೆಸೊಪೊಟೋಮಿಯಾ ನಾಗರಿಕತೆ, ಆಪ್ಷನ್ ಡಿ ಚೀನಾ ನಾಗರಿಕತೆ. ಅದಕ್ಕೆ ಆನ್ಸರ್ ಏನು? ಮೆಸೊಪೊಟೋಮಿಯಾ ನಾಗರಿಕತೆ. ಮೆಸೊಪೊಟೋಮಿಯಾ ನಾಗರಿಕತೆ ಅಂತ ಕರೆದವರು ಯಾರು? ಗ್ರೀಕರು. ನದಿಗಳ ನಡುವಿನ ನಾಡು ಅಂತ ಮೆಸೊಪೊಟೋಮಿಯಾ ನಾಗರಿಕತೆಯನ್ನ ಕರೀತಾರೆ. ಇಲ್ಲಿ ಹರಿಯುವಂತಹ 2 ನದಿಗಳಾದಂತಹ ಯೂಪ್ರಟಿಸ್ ಮತ್ತು ಟ್ರೈಗಿಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಮೆಸೊಪೊಟೋಮಿಯಾ ನದಿ ನಾಗರಿಕತೆ ಹತ್ರ ಹರಿದಂತಹ ನದಿ ಯಾವುದು ಅಂದ್ರೆ ಯೂಪ್ರಟಿಸ್ ಮತ್ತು ಟ್ರೈಗಿಸ್ ನದಿಗಳು ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನ ಫಲವತ್ತಾಗಿಸಿವೆ. ಈ 2 ನದಿಗಳ ನಡುವಿನ ಪ್ರದೇಶದ ಜನರನ್ನ ಆಕರ್ಷಿಸಿದ್ದು ಈ ಪ್ರದೇಶದ ಫಲವತ್ತತೆ. ಅಲ್ಪ ಶ್ರಮದಿಂದ ಅವು ಒದಗಿಸುತ್ತಿದ್ದ ಆಹಾರದಿಂದಾಗಿ ಉತ್ತರದ ಗುಡ್ಡವಾಸಿಗಳು ಹಾಗೂ ದಕ್ಷಿಣದ ಮರುಭೂಮಿಯಲ್ಲಿ ಅಲೆದಾಡುತ್ತಿರುವ ಬುಡಕಟ್ಟುಗಳು ಈ ಪ್ರದೇಶವನ್ನ ತಮ್ಮದಾಗಿಸಿಕೊಳ್ಳುವ ನಿರಂತರ ಪ್ರಯತ್ನದಲ್ಲಿದ್ದವು. ಬೆಟ್ಟ ಗುಡ್ಡಗಳ ಜನ ಹಾಗೂ ಮರುಭೂಮಿಯ ಅಲೆಮಾರಿ ಜನರ ನಡುವಿನ ನಿರಂತರ ವೈಷಮ್ಯ. ಬೆಟ್ಟ ಗುಡ್ಡಗಳಲ್ಲಿರುವಂತಹ ಜನ ಹಾಗೂ ಮರುಭೂಮಿಯ ಅಲೆಮಾರಿ ಜನರ ನಡುವಿನ ನಿರಂತರ ವೈಷಮ್ಯ ಇದರ ನಡುವೆ ಕೊನೆಯಿಲ್ಲದ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ಸಂಘರ್ಷಗಳ ನಡುವೆ ಚಿಗುರೊಡೆದಿದ್ದು ಪ್ರಬಲ ಜನಾಂಗವೊಂದರ ನಾಗರಿಕತೆ. ಯಾವುದದು ನಾಗರಿಕತೆ? ಅದೇ ಮೆಸೊಪೊಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಯಾರು? ಸುಮೇರಿಯನ್ನರು. ಸುಮಾರು 30 ಶತಮಾನಗಳವರೆಗೆ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದಂತಹ ಸುಮೇರಿಯನ್ನರು, ಬ್ಯಾಬಿಲೋನಿಯರು, ಅಸಿರಿಯನ್ನರು ಹಾಗೂ ಚಾಲ್ಡಿಯನ್ನರು ಇದೇ ಬರವಣಿಗೆಯನ್ನ ಬಳಸ್ತಾರೆ. ಈ ಲಿಪಿಯನ್ನ ಕ್ಯೂನಿಫಾರ್ಮ್ ಎಂದು ಕರೆಯಲಾಗುತ್ತದೆ. ಕ್ಯೂನಿಫಾರ್ಮ್ ಅಂತ ಕರೀತಾರೆ ಯಾವುದನ್ನ? ಈ ಬರವಣಿಗೆಯನ್ನ. ಕ್ಯೂನಿಫಾರ್ಮ್ ಬರವಣಿಗೆಯನ್ನ ನಾವು ಯಾವ ನಾಗರಿಕತೆಯಲ್ಲಿ ಕಾಣಬಹುದು ಅಂತ ಈಗ ಆಲ್ರೆಡಿ ಪ್ರಶ್ನೆ ಆಗಿದೆ. ಯಾವುದು? ಮೆಸೊಪೊಟೋಮಿಯಾ ನಾಗರಿಕತೆ. ನಾವು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಯಾವ ಒಂದು ಲಿಪಿಯನ್ನ ನೋಡ್ತೀವಿ? ಚಿತ್ರಲಿಪಿಯನ್ನ ನೋಡ್ತೀವಿ. ಅದೇ ಈಜಿಪ್ಟ್ ನಾಗರಿಕತೆಯಲ್ಲಿ ನಾವು ಯಾವ್ದನ್ನ ನೋಡ್ತೀವಿ? ಈಜಿಪ್ಟ್ ನಾಗರಿಕತೆಯಲ್ಲಿ ನಾವು ನೋಡುವಂಥದ್ದು ಹೈರೋಗ್ಲಿಫಿಕ್. ಯಾವುದು? ಈಜಿಪ್ಟ್ ನಾಗರಿಕತೆಯಲ್ಲಿ ನೋಡೋದು ಹೈರೋಗ್ಲಿಫಿಕ್. ಆದ್ರೆ ಮೆಸೊಪೊಟೋಮಿಯಾದಲ್ಲಿ ನೋಡೋದು ಕ್ಯೂನಿಫಾರ್ಮ್. ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ನೋಡೋದು ಚಿತ್ರಲಿಪಿ. ಈ ನಾಗರಿಕತೆಯ ಕೇಂದ್ರ ಸ್ಥಳ ಯೂಪ್ರಟಿಸ್ ಹಾಗೂ ಟ್ರೈಗಿಸ್ ನದಿಗಳ ನಡುವಿನ ಕಣಿವೆಯ ಪ್ರದೇಶದ ದಕ್ಷಿಣ ಭಾಗದಲ್ಲಿ. ಯೂಪ್ರಟಿಸ್ ಹಾಗೂ ಟ್ರೈಗಿಸ್ ನದಿಗಳ ನಡುವಿನ ಕಣಿವೆ ಪ್ರದೇಶಗಳಾದಂತ ದಕ್ಷಿಣ ಭಾಗದಲ್ಲಿ ನಾವು ಈ ಒಂದು ಮೆಸೊಪೊಟೋಮಿಯಾ ನಾಗರಿಕತೆಯನ್ನ ನೋಡಬಹುದಾಗಿದೆ. ಪ್ರಾಚೀನ ಕಾಲದಿಂದಲೂ ಇದು ಬ್ಯಾಬಿಲೋನಿಯಾ ಎಂದು ಕರೀತಿದ್ರು. ಪ್ರಾಚೀನ ಕಾಲದಲ್ಲಿ ಇದನ್ನ ಏನಂತ ಕರೀತಿದ್ರು? ಬ್ಯಾಬಿಲೋನಿಯಾ ಅಂತ ಕರೀತಿದ್ರು. ಯಾವುದು? ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ. ಆಮೇಲೆ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನ ಅಕಡ್ ಬ್ಯಾಬಿಲೋನಿಯಾ ಉತ್ತರ ಭಾಗವನ್ನ ನಾವೇನಂತ ಕರಿತೀವಿ? ಅಕಡ್ ಎಂದು, ಹಾಗೂ ದಕ್ಷಿಣ ಭಾಗವನ್ನ ಸುಮೇರ್ ಎಂದು ಗುರುತಿಸಲಾಗುತ್ತಿತ್ತು. ಈ ಒಂದು ಬ್ಯಾಬಿಲೋನಿಯಾ ಇಲ್ಲಿ ನೋಡಿ, ಇದೊಂದು ಬ್ಯಾಬಿಲೋನಿಯಾ. ಈ ಬ್ಯಾಬಿಲೋನಿಯಾದ ಉತ್ತರ ಭಾಗ, ಈ ಉತ್ತರ ಭಾಗವನ್ನ ಏನಂತ ಕರಿತಿದ್ರು? ಅಕಡ್ ಅಂತ. ಅಕಡ್ ಅಂತ. ಈ ದಕ್ಷಿಣ ಭಾಗವನ್ನ ಏನಂತ ಕರಿತಿದ್ವು? ಸುಮೇರ್ ಅಂತ ಕರಿತಾ ಇದ್ರು. ಮೆಸೊಪೊಟೋಮಿಯಾದ ಉತ್ತರ ಭಾಗವನ್ನ ಅಸ್ಸಾರಿ ಎಂದು ಕರೆಯಲಾಗುತ್ತೆ. ಇದು ಬ್ಯಾಬಿಲೋನಿಯಾ. ಇದು ಬ್ಯಾಬಿಲೋನಿಯಾದ ಉತ್ತರ ಭಾಗ ಅಕಡ್ ಆಗಿ, ದಕ್ಷಿಣ ಭಾಗವನ್ನ ಸುಮೇರ್ ಅಂತ. ಇದು ಮೆಸೊಪೊಟೋಮಿಯಾದಲ್ಲಿ ಏನಂತ ಕರಿತೀವಿ? ಉತ್ತರ ಭಾಗವನ್ನ ನಾವು ಏನಂತ ಕರಿತೀವಿ? ಅಸ್ಸಾರಿ ಅಂತ ಕರೆಯುತ್ತಿದ್ದರು. ಬ್ಯಾಬಿಲೋನಿಯಾದ ತೂಗು ಉದ್ಯಾನವನ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವುದು? ಬ್ಯಾಬಿಲೋನಿಯಾದ ತೂಗು ಉದ್ಯಾನದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ,
ದಂತಕಥೆಯಾದ ಈ ಉದ್ಯಾನವನವನ್ನ ಯೂಫ್ರೆಟಿಸ್ ಮತ್ತು ಟ್ರೈಗ್ರಿಸ್ ನದಿ ದಂಡೆಯ ಮೇಲೆ ಸುಮಾರು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದು ಪ್ರಾಚೀನ ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದು. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿರುವಂತದ್ದು ಬ್ಯಾಬಿಲೋನಿಯಾದಲ್ಲಿರುವಂತಹ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿ ದಂಡೆಯಲ್ಲಿ ಕಂಡುಬರುವಂತಹ ಯಾವುದು ಈ ಒಂದು ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ ಆಗಿದೆ. ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಸೂಜಿಗವೆಂದರೆ ಬ್ಯಾಬಿಲೋನಿಯಾದ ಕ್ಯೂನಿಫಾರ್ಮ್ ಅನ್ನೋದು ಲಿಪಿಯಾಗಿದೆ. ಕ್ಯೂನಿಫಾರ್ಮ್ ದಾಖಲೆಗಳು ಅಲ್ಲಿನ ಅರಮನೆ, ಬ್ಯಾಬಿಲೋನ್ನ ನಗರ ಮತ್ತು ಅದರ ಗೋಡೆಗಳನ್ನು ಉಲ್ಲೇಖಿಸುವಂತೆ ತೂಗುವ ಉದ್ಯಾನವನದ ಬಗ್ಗೆ ಎಳ್ಳಷ್ಟು ಉಲ್ಲೇಖಿಸದಿರುವುದು ಅಚ್ಚರಿಯನ್ನ ಮೂಡಿಸಿದೆ. ಬಹುತೇಕ ವಿದ್ವಾಂಸರು ತೂಗುವ ಉದ್ಯಾನವನ್ನ ಕಟ್ಟಿದವನು ದೊರೆ 2ನೇ ನೆಬುಕಡ್ನೀಜರ್. ಯಾರು? 2ನೇ ನಬುಕಡ್ನೀಸರ್. ಯಾರು ನಬುಕಡ್ನೀಸರ್? 1ನೇ ನಬುಕಡ್ನೀಸರ, 2ನೇ ನಬುಕಡ್ನೀಸರ, 3ನೇನಾ, 4ನೇನಾ? 2ನೇ ನಬುಕಡ್ನೀಸರ್. ಇದನ್ನ ಹಿಮ್ಮುಡಿ ನಬುಕಡ್ನೀಸರ್ ಅಂತನೂ ಸಹ ಕರಿಬಹುದು ಅಂತ ಯಾರ ಅಭಿಪ್ರಾಯ ಇದೆ? ಅಲ್ಲಿನ ಬಹುತೇಕ ವಿದ್ವಾಂಸರ ಒಂದು ಅಭಿಪ್ರಾಯವನ್ನ ನಾವು ಕಾಣಬಹುದಾಗಿದೆ. ನೆಬುಕಡ್ನೀಸರ್ನ ಪತ್ನಿಯಾದಂತಹ ಅಮೈಟಿಸ್ ಮಿಡ್ ಪ್ರದೇಶದವಳು. ಅಮೈಟಿಸ್ ಯಾರ ಒಂದು ಪ್ರದೇಶ? ಮಿಡ್ ಪ್ರದೇಶದವಳು. ಅಮೈಟಿಸ್ ಯಾರ ಒಬ್ಬ ಹೆಂಡತಿ? ಅವಳು 2ನೇ ನೆಬುಕಡ್ನೆಜರ್ನ ಹೆಂಡತಿಯಾಗಿರ್ತಾಳೆ. ಅವಳ ತಾಯ್ನಾಡಿನ ಬೆಟ್ಟ, ಮರಗಿಡಗಳ ಹಸಿರಿನ ಸುಂದರ ಪರಿಸರದ ಬೇಸರದಲ್ಲಿದ್ದ ಈಕೆಯನ್ನ ಸಂತೈಸಲು ನೆಬುಕಡ್ನೆಜರ್ ಇದನ್ನ ಕಟ್ಟಿಸ್ತಾನೆ. ಮತ್ತೆ ಕೆಲವರು ಇದು ಅಸ್ಸಾರಿಯ ರಾಣಿಯಾಗಿದ್ದಂತಹ ಸಮ್ಮುರಾಮತ್ಳಿಂದ ರಚಿಸಲಾಯಿತು ಎಂದು ಅಭಿಪ್ರಾಯ ಪಡ್ತಾರೆ. ಕೆಲವರು ಹೇಳ್ತಾರೆ ಏನಂತ ಹೇಳ್ತಾರೆ, ನೆಬುಕಡ್ನೆಜರ್ ಏನ್ ಮಾಡ್ತಾನೆ, ತನ್ನ ಹೆಂಡತಿಗಾಗಿ ಕಟ್ಟಿಸ್ತಾ ಅಂತ ಕೆಲವರು ಹೇಳ್ತಾರೆ. ಇನ್ನ ಕೆಲವರು ಹೇಳ್ತಾರೆ ಅಸ್ಸಾರಿಯ ರಾಣಿಯಾಗಿದ್ದಂತಹ ಸಮ್ಮುರಾಮತ್ಳಿಂದ ಈ ಒಂದು ಉದ್ಯಾನವನ ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ. ಈ ಉದ್ಯಾನವನವು ವಾಸ್ತವದಲ್ಲಿ ಗಾಳಿಯಲ್ಲೇನೂ ತೂಗಿದ್ದಿಲ್ಲ. ಮರ ಗಿಡಗಳನ್ನ ಜಿಗ್ಗುರಟ್ನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡಲಾಯಿತು. ಅವು ಹಂತಗಳಲ್ಲಿ ಜೋತು ಬಿದ್ದು ತೂಗುತ್ತಿದ್ದ ಕಾರಣ ನೋಡುಗರಿಗೆ ತೂಗುವ ಉದ್ಯಾನದಂತೆ ಕಾಣುತ್ತಿತ್ತು. ಯೂಫ್ರೆಟಿಸ್ ನದಿಯಿಂದ ಇವುಗಳಿಗೆ ನೀರನ್ನ ಹಾಯಿಸಲಾಗುತ್ತಿತ್ತು. ಯಾವ ನದಿಯಿಂದ? ಯೂಫ್ರೆಟಿಸ್ ನದಿಯಿಂದ ನೀರನ್ನ ಒದಗಿಸಲಾಗ್ತಿತ್ತು. ಇದು ಜಿಗ್ಗುರಟ್ಸ್. ನೋಡಿ ನೆಕ್ಸ್ಟ್, ಮೆಸೊಪೊಟೋಮಿಯಾದ ಚರಿತ್ರೆಯು ಒಂದು ಕೊನೆ ಇಲ್ಲದ ಹಗೆತನ ಹಾಗೂ ಸಂಘರ್ಷಗಳ ಕತೆ. ಉತ್ತರದ ಗುಡ್ಡವಾಸಿಗಳಾದಂತಹ ಸುಮೇರಿಯನ್ನರು ಇಲ್ಲಿಗೆ ಬಂದು ಮೊದಲಿಗರು. ಉತ್ತರದ ಗುಡ್ಡವಾಸಿಗಳಾದಂತಹ ಸುಮೇರಿಯನ್ನರು ಇಲ್ಲಿಗೆ ಬಂದ ಮೊದಲಿಗರಾಗಿರ್ತಾರೆ ಮೆಸೊಪೊಟೋಮಿಯಾಗೆ. ತಮ್ಮ ದೇವರುಗಳನ್ನ ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸುತ್ತಿದ್ದ ಇವರು ಸಮತಟ್ಟಾದಂತಹ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದಂತಹ ಬೆಟ್ಟಗಳನ್ನ ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನ ಅಂದ್ರೆ ದೇವಾಲಯಗಳನ್ನ ಕಟ್ಕೊಳ್ತಾರೆ. ಯಾವುದು? ಬೆಟ್ಟಗಳ ಮೇಲೆ. ಅವುಗಳನ್ನ ಏನಂತ ಕರೀತಾರೆ? ಜಿಗ್ಗುರಾಟ್ಸ್ ಎಂದು ಕರೆಯಲಾಗುತ್ತದೆ. ಯಹೂದಿಗಳು ಈ ಗೋಪುರಗಳನ್ನ ಬೈಬಲ್ನ ಗೋಪುರಗಳೆಂದು ಕರೀತಾರೆ. ನೋಡು ಜಿಗ್ಗುರಾಟ್ಸ್ ಇದು. ಇವ್ರೇನ್ ಮಾಡ್ತಾರೆ, ಸುಮೇರಿಯನ್ನರು ಬಂದು ಈ ಮೆಸೊಪೊಟೋಮಿಯಾದಲ್ಲಿ ನೆಲೆಸಿದಂತವ್ರು ಇವರು ಮೊದಲಿಗರಾಗಿರ್ತಾರೆ. ಇವರು ಸುಮೇರಿಯನ್ನರು ಬಂದು ಅಲ್ಲಿ ಬೆಟ್ಟ ಪ್ರದೇಶಗಳ ಮೇಲೆ ಈ ರೀತಿಯಾದಂತಹ ಕಟ್ತಾರೆ. ಇದನ್ನ ನಾವು ಏನಂತ ಕರಿತೀವಿ? ಜಿಗ್ಗುರಾಟ್ಸ್ ಅಂತ ಕರಿತೀವಿ. ಈ ಜಿಗ್ಗುರಾಟ್ಸ್ ನಾವು ಯಹೂದಿಗಳು ಏನಂತ ಕರೀತಾರೆ ಅಂದ್ರೆ ಬೈಬಲ್ ಏನಂತ ಕರೀತಾರೆ? ಬೈಬಲ್ನ ಗೋಪುರಗಳು ಏನಂತ? ಬೈಬಲ್ನ ಗೋಪುರಗಳು. ಸುಮೇರಿಯನ್ನರಿದ್ದಾರಲ್ಲ, ಈ ಸುಮೇರಿಯನ್ನರೇ ಈ ಒಂದು ಮೆಸೊಪೊಟೋಮಿಯಾ ನಗರದ ನಾಗರಿಕತೆಯ ಒಂದು ನಿರ್ಮಾಪಕರು ಅಂತ ಕರಿಬಹುದು. ಯಾರನ್ನ? ಸುಮೇರಿಯನ್ನರನ್ನ ಮೆಸೊಪೊಟೋಮಿಯಾ ನಾಗರಿಕತೆಯ ನಿರ್ಮಾಪಕರು ಅಂತ ಕರಿತೀವಿ. ಇವರು ಸುಮೇರ ಎಂಬ ಪ್ರದೇಶದಲ್ಲಿ ವಾಸಿಸುತ್ತಿದ್ದರಿಂದ ಇದನ್ನ ಸುಮೇರಿಯನ್ನರು ಅಂತ ಇವ್ರನ್ನ ಕರಿತಾ ಇದ್ರು. ನೆಕ್ಸ್ಟ್, ಈ ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ 2ನೇ ಜನರೇಷನ್ ಅಂದ್ರೆ 2ನೇ ಒಂದು ಜನಾಂಗ ಬರ್ತಾರೆ. ಅದನ್ನ ನಾವು ಏನಂತ ಕರಿತೀವಿ? ಅಕ್ಕಾಡಿಯನ್ನರು. ಇವರು ಮೊದಲನೇ ಜನಾಂಗ, ಇವರು 2ನೇ ಜನಾಂಗ. ಈ ಅಕ್ಕಾಡಿಯನ್ನರ ರಾಜಧಾನಿ ಅಗಾಧೆ. ಇವರ ಪ್ರಸಿದ್ಧ ದೊರೆ ಯಾರು? 1ನೇಯ ಸರ್ಗಾನ್. 3ನೇವರು ಪ್ರಾಚೀನ ಬ್ಯಾಬಿಲೋನಿಯನ್ನರು.
4ನೇ ಜನಾಂಗದವರು ಅಸ್ಸೀರಿಯನ್ನರು. 5ನೇ ಜನಾಂಗದವರು ಚಾಲ್ಟಿಯನ್ನರು. ಹೀಗೆ ಮೆಸೊಪೊಟೋಮಿಯ ನಾಗರಿಕತೆಯನ್ನ 5 ಜನಾಂಗದವರು ಆಳ್ವಿಕೆಯನ್ನ ಮಾಡ್ತಾರೆ. ಮೆಸೊಪೊಟೋಮಿಯ ನಾಗರಿಕತೆಯಲ್ಲಿ ಕಂಡು ಬಂದಂತಹ ಮೊದಲನೇ ಜನಾಂಗದವರು ಯಾರು? ಸುಮೇರಿಯನ್ನರು. 2ನೇ ಜನಾಂಗದವರು ಅಕ್ಕಾಡಿಯನ್ನರು. 3ನೇ ಜನಾಂಗದವರು ಪ್ರಾಚೀನ ಬ್ಯಾಬಿಲೋನಿಯನ್ನರು. ಮತ್ತೆ 4ನೇವರು ಅಸಿರಿಯನ್ನರು. 5ನೇವರು ಚಾಲ್ಡಿಯನ್ನರು. ಈ ಅಕ್ಕಾಡಿಯನ್ನರು ಅಗಾಧೆ ಅನ್ನೋಂಥ ಒಂದು ರಾಜಧಾನಿಯಲ್ಲಿ ಅವರು ವಾಸವನ್ನ ಮಾಡ್ತಿರ್ತಾರೆ. ಹಾಗೆ ಆ ಒಂದು ಅಕ್ಕಾಡಿಯನ್ನರಲ್ಲಿ ಪ್ರಸಿದ್ಧವಾದಂತ ದೊರೆ 1ನೇ ಸರ್ಗಾನ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಅಸ್ಸೀರಿಯನ್ನರು ಏನಿರ್ತಾರೆ, ಈ ಅಸ್ಸೀನಿಯನ್ನರಲ್ಲಿ ಬಂದಂತಹ ರಾಜ ಯಾರ್ಯಾರು ಇರ್ತಾರೆ ಅಂತಂದ್ರೆ ನೋಡಿ, ಯಾರು ಅಂದ್ರೆ 2ನೇ ಸರ್ಗಾನ್ ಮತ್ತೆ ತಿಲ್ಘಾತ್. ಇವರು ಅಸಿರಿಯನ್ನರಲ್ಲಿದ್ದಂತಹ ಪ್ರಸಿದ್ಧ ದೊರೆಗಳು. ಇಷ್ಟೇ ಅಲ್ಲ, ಇನ್ನೊಬ್ರು ಇದ್ದಾರೆ ನೋಡಿ, ಅವ್ರ ಹೆಸರು ಪಿಲ್ಸರ್ ಆಗಿರ್ತಾರೆ. ಇವರ ಒಂದು ರಾಜಧಾನಿ ನಿನ್ವೆಹ ಅನ್ನೋಂಥದ್ದು. ನಿನ್ವೆಹ ಅನ್ನೋಂಥದ್ದು ಅಸಿರಿಯನ್ನರ ಒಂದು ರಾಜಧಾನಿ ಆಗಿರುತ್ತೆ. ಅಕ್ಕಾಡಿಯನ್ನರ ರಾಜಧಾನಿ ಅಗಾಧೆ, ಅಸಿರಿಯನ್ನರ ರಾಜಧಾನಿ ನಿನ್ವೆಹ. ಈಗ ಚಾಲ್ಡಿಯನ್ನರು ಈ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂದ್ರೆ ನೆಬುಕಡ್ನೇಜರ್ ಆಗಿರ್ತಾರೆ. ನೆಕ್ಸ್ಟ್ ಹಮ್ಮುರಬಿ ಕಾನೂನು ಬಗ್ಗೆ ತಿಳ್ಕೊಳ್ಳೋಣ. ಹಮ್ಮುರಬಿ ಕಾನೂನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ GPST 2017 ಅನ್ಸುತ್ತೆ. 2017 ಅಲ್ಲಿ ಹಮ್ಮುರಬಿ ಬಗ್ಗೆ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಕೇಳಿರ್ತಾರೆ. ಆದ್ರೆ ಈ ಸರಿ ನಮ್ಗೆ ಪಿರಮಿಡ್ ಒಂದು ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ. ಲಾಸ್ಟ್ 2027 ಅನ್ಸುತ್ತೆ, 2017 ಅಲ್ಲಿ ಹಮ್ಮುರಬಿ ಕಾನೂನುಗಳ ಬಗ್ಗೆ ಕೇಳಿದ್ದಾರೆ. ನೋಡಿ, ಹಮ್ಮುರಬಿ ಸಂಹಿತೆಯ ನಿಯಮಗಳಿಗೆ ಮುಖ್ಯ ಆಧಾರವೆಂದರೆ 1901ರಲ್ಲಿ ಪತ್ತೆ ಮಾಡಲಾದಂತಹ ಶಿಲಾಶಾಸನ. ಹಮ್ಮುರಬಿ ಕಾನೂನು ಅಂತಂದ್ರೆ ಏನು ಅಂದ್ರೆ, ಹಮ್ಮುರಬಿ ಸಂಹಿತೆಯು ನಿಯಮಗಳಿಗೆ ಮುಖ್ಯ ಆಧಾರವೆಂದರೆ, ಈ ಒಂದು ಕಾನೂನುಗಳಿಗೆ ಇರುವಂತಹ ಮುಖ್ಯ ಆಧಾರ ಅಂದ್ರೆ 1901ರಲ್ಲಿ ಪತ್ತೆ ಮಾಡಲಾದಂತಹ ಶಿಲಾಶಾಸನ ಈ ಒಂದು ಕಾನೂನು ಇತ್ತು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಯಾವ ಒಂದು ಶಿಲಾಶಾಸನ? 1901ರಲ್ಲಿ ಪತ್ತೆ ಆಗಿರುವಂತದ್ದು. ಇದನ್ನ ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಲೋರ್ ಅನ್ನುವಂತ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಹಮ್ಮುರಬಿಯ ಸಂಹಿತೆ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಎನ್ನುವ ತರ್ಕವನ್ನ ಪ್ರತಿಪಾದಿಸುತ್ತದೆ. ಯಾವ ತರ್ಕ? ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಅನ್ನುವಂತ ಒಂದು ತರ್ಕವನ್ನ ಪ್ರತಿಪಾದಿಸುತ್ತೆ. ಹಮ್ಮುರಬಿಯ ಸಂಹಿತೆಯು ನಮಗೆ ಲಭ್ಯವಿರುವ ಅತ್ಯಂತ ಪುರಾತನ ನಿಯಮಗಳಲ್ಲಿ ಒಂದೆನಿಸಿದೆ. ಮಹಿಳೆ ಹಾಗೂ ಗುಲಾಮರನ್ನ ಒಳಗೊಂಡಂತೆ ಬ್ಯಾಬಿಲೋನಿನ ಸಮಾಜದ ಎಲ್ಲಾ ವರ್ಗಗಳ ರಕ್ಷಣೆಗಾಗಿ ಈ ನಿಯಮಗಳನ್ನ ರಚಿಸಲಾಗಿದೆ. ಯಾವುದು? ಹಮ್ಮುರಬಿ ಕಾನೂನುಗಳನ್ನ. ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸಾಮಾನ್ಯ ಶಕ ಪೂರ್ವ 4000 ವರ್ಷದಲ್ಲಿ ಸುಮೇರಿಯನ್ನರು ಮೆಸೊಪೊಟೋಮಿಯಾವನ್ನ ಪ್ರವೇಶಿಸಿದ್ದರು. ತದನಂತರದಲ್ಲಿ ಇವರನ್ನ ಅರೇಬಿಯಾ ಮರುಭೂಮಿಯ ಬುಡಕಟ್ಟಿನಲ್ಲೊಂದಾದಂತ ಅಕ್ಕಾಡಿಯನ್ನರು ಪರಾಭವಗೊಳಿಸಿದರು. ಇವರು ಸಿಮೈಟ್ಸ್ ಎಂದೇ ಪ್ರಚಲಿತರಾಗಿದ್ದರು. ಏನು? ಇವರನ್ನ ನಾವು ಏನಂತ ಕರಿತೀವಿ? ಇವರು ಸಿಮೈಟ್ಸ್ ಅಂತ ಪ್ರಚಲಿತರಾಗಿದ್ದರು. ಈ ಒಂದು ಮೆಸೊಪೊಟೋಮಿಯ ನಾಗರಿಕತೆಯಲ್ಲಿ ಸುಮೇರಿಯನ್ನರು ಆಳ್ವಿಕೆಯನ್ನ ಮಾಡ್ತಿದ್ರು. ಈ ಸುಮೇರಿಯನ್ನರು ಮೆಸೊಪೊಟೋಮಿಯನ್ನ ಪ್ರವೇಶಿಸ್ತಾರೆ. ಆಗ ಅಲ್ಲಿ ಅರೇಬಿಯಾದ ಮರುಭೂಮಿಯ ಬುಡಕಟ್ಟಿನಲ್ಲಿ ಒಬ್ಬರಾದಂತಹ ಅಕ್ಕಾಡಿಯನ್ನರು ಈ ಸುಮೇರಿಯನ್ನರನ್ನ ಪರಾಭವಗೊಳಿಸ್ತಾರೆ. ಇವರು ಸಿಮೈಟ್ಸ್ ಎಂದೇ ಪ್ರಚಲಿತರಾಗ್ತಾರೆ. 1000 ವರ್ಷಗಳ ನಂತರ ಮತ್ತೊಂದು ಸೆಮೆಟಿಕ್ ಬುಡಕಟ್ಟುಗಳಾದ ಅಮೋರೈಟರ ಆಳ್ವಿಕೆಗೆ ಅಕ್ಕಾಡಿಯನ್ನರು ಗುರಿಯಾಗಬೇಕಾಯಿತು. ಅಮೋರೈಟರು ಸುಪ್ರಸಿದ್ಧ ದೊರೆ ಯಾರು? ಹಮ್ಮುರಬಿ. ಅಮೋರೈಟರ ಸುಪ್ರಸಿದ್ಧ ದೊರೆ ಹಮ್ಮುರಬಿ. ಪವಿತ್ರ ನಗರವಾದಂತಹ ಬ್ಯಾಬಿಲೋನ್ನಲ್ಲಿ ಅದ್ವಿತೀಯವಾದಂತಹ ಅರಮನೆಯೊಂದನ್ನು ತನಗಾಗಿ ಕಟ್ಟಿಸಿಕೊಂಡಿರ್ತಾನೆ. ಯಾರು? ಹಮ್ಮುರಬಿ. ತನ್ನ ಜನತೆಗೆ ಕೆಲವು ನಿಯಮಗಳನ್ನು ರೂಢಿಸಿ ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯವು ಅತ್ಯುತ್ತಮ ಆಳ್ವಿಕೆಗೆ ಒಳಗಾದ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಗುರಿಯಾಗಲು ಕಾರಣವಾಯಿತು. ನಂತರದಲ್ಲಿ ಬಂದಂತಹ ಹಿಟೈಟರು ಫಲವತ್ತಾದಂತಹ ಕಣಿವೆಗಳನ್ನು ವಶಪಡಿಸಿಕೊಂಡು ಕೊಂಡೊಯ್ಯಲಾಗದಂತೆ ಇರುವಂತಹ ಎಲ್ಲಾ ವಸ್ತುಗಳನ್ನ ಅವ್ರು ಏನ್ ಮಾಡ್ತಾರೆ? ನಾಶಪಡಿಸ್ತಾರೆ.
ಅಶುರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸಿರಿಯನ್ನರು ಹಿಟೈಟರನ್ನ ಪರಾಭವಗೊಳಿಸ್ತಾರೆ. ಯಾರು ಹಿಟೈಟರನ್ನ ಪರಾಭವಗೊಳಿಸುವಂಥದ್ದು? ಅಸಿರಿಯನ್ನರು. ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟಿನ ಪ್ರದೇಶವನ್ನ ಆಕ್ರಮಿಸಿಕೊಂಡು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದವರೆಗಿನ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸಿದರು. ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾದಂತಹ ಚಾರ್ಲಿಯನ್ನರು ಬ್ಯಾಬಿಲೋನಿಯನ್ನ ಮರುಸ್ಥಾಪಿಸಿ ಅದನ್ನ ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿಸಿದರು. ಅವರುಗಳಲ್ಲಿ ಸರ್ವಶ್ರೇಷ್ಠ ದೊರೆ ನೆಬುಕಡ್ನೇಜರ್ ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನಗಳನ್ನು ನೀಡ್ತಾನೆ. ಯಾರು? ನೆಬುಕಡ್ನೇಜರ್. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾದರು. 2000 ವರ್ಷಗಳ ನಂತರ ಅಲೆಕ್ಸಾಂಡರ್ನು ಸಿಮೆಟಿಕ್ ಜನಾಂಗಗಳಿಂದ ಆವೃತವಾದಂತಹ ಈ ಪ್ರದೇಶವನ್ನ ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿಸಿದ. ಇವರ ತರುವಾಯ ಬಂದ ರೋಮನ್ನರು ಹಾಗೂ ಟರ್ಕರ ನಂತರ ಈ ನಾಗರಿಕತೆ ಬೋರೆಗಳನ್ನ ತುಂಬಿಕೊಂಡು ಬೆಂಡಾಯಿತು. ನೋಡಿ, ಒಟ್ನಲ್ಲಿ ಈ ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ ನಾವು ನೋಡಬಹುದಾಗಿರುವಂತದ್ದು 5 ಜನಾಂಗದವರು. ಯಾರು ಅಂತಂದ್ರೆ ಅದರಲ್ಲಿ ಸುಮೇರಿಯನ್ನರು, ಅಖಾಡಿಯನ್ನರು, ಪ್ರಾಚೀನ ಬ್ಯಾಬಿಲೋನಿಯನ್ನರು, ಅಸಿರಿಯನ್ನರು ಮತ್ತೆ ಚಾಲ್ಡಿಯನ್ನರು. ನೋಡಿ, ಇಲ್ಲಿ ಬರೀತೀನಿ ನೋಡಿ. ಮೊದಲನೇದಾಗಿ ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ ಇದ್ದಂಥವರು ಯಾರು? ಮೊದಲನೇ ಜನಾಂಗ ಸುಮೇರಿಯನ್ನರು. ಎರಡನೇ ಜನಾಂಗದವರು ಅಖಾಡಿಯನ್ನರು. ಮೂರನೇ ಜನಾಂಗದವರು ಪ್ರಾಚೀನ ಬ್ಯಾಬಿಲೋನಿಯನ್ನರು. ನಾಲ್ಕನೆಯವರು ಅಸ್ಸೀರಿಯನ್ನರು. ಐದನೇದು ಚಾಲ್ಡಿಯನ್ನರು. ಈ ಸುಮೇರಿಯನ್ನರು ಇವರನ್ನ ನಾವು ಮೆಸೊಪೊಟೋಮಿಯಾದ ನಾಗರಿಕತೆಯ ನಿರ್ಮಾಪಕರು ಅಂತ ಕರೀತಾರೆ. ಮೆಸೊಪೊಟೋಮಿಯಾ ನಾಗರಿಕತೆಯ ನಿರ್ಮಾಪಕರು ಅಂತ ಕರಿತೀವಿ ಯಾರನ್ನ? ಸುಮೇರಿಯನ್ನರ. ಅಖಾಡಿಯನ್ನರನ್ನ ನಾವು ಅಖಾಡಿಯರು ಯಾವ ಒಂದು ರಾಜಧಾನಿಯಲ್ಲಿ ಆಳ್ವಿಕೆಯನ್ನ ಮಾಡ್ತಿದ್ರು ಅಂತಂದ್ರೆ ಇವರ ಒಂದು ರಾಜಧಾನಿ ಅಗಾಧೆ. ಇವರ ರಾಜಧಾನಿ ಯಾವುದು? ಅಗಾಧೆ. ಯಾವುದು? ಅಗಾಧೆ. ಈ ಅಖಾಡಿಯನ್ನರಲ್ಲಿ ಇದ್ದಂತಹ ಸುಪ್ರಸಿದ್ಧ ಅರಸ ಯಾರು ಅಂದ್ರೆ ಒಂದನೇ ಸರ್ಗಾನ್ ಆಗಿರ್ತಾನೆ. ಇವರು ಅಖಾಡ ಎಂಬ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರಿಂದ ಇವರನ್ನ ಅಖಾಡಿಯನ್ನರು ಅಂತ ಕರಿತೀವಿ. ಮತ್ತೆ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಮೋರಿಯನ್ನರ ಎಂದು ಕರೆಯಲಾಗುತ್ತದೆ. ಇವರನ್ನ ಏನಂತ ಕರಿತೀವಿ? ಅಮೋರಿಯನ್ನರು. ಇವರನ್ನ ಅಮೋರಿಯನ್ನರು ಅಂತ ಕರಿತೀವಿ. ಈ ಮನೆತನದ ಸುಪ್ರಸಿದ್ಧ ಅರಸ ಯಾರು? ಅಮ್ಮೂರಬಿ. ಈತನಿಗೆ ಸಂಬಂಧಪಟ್ಟಿರುವ ಹಾಗೆ GPST ರಲ್ಲಿ ಕ್ವಶನ್ ಆಗಿದೆ. 2017 ವಿವರಣಾತ್ಮಕವಾಗಿ ಬರೀರಿ ಅಂತ ಹಮ್ಮೂರಬಿ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಹಮ್ಮೂರಬಿ. ನೆಕ್ಸ್ಟ್ ಇನ್ನ ಏನೇನ್ ನೋಡ್ಬೋದು ಮೆಸೊಪೊಟೋಮಿಯಾ ನಾಗರಿಕತೆ ಬಗ್ಗೆ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಜನಾಂಗ ಯಾವುದು? ಅಸೀರಿಯನ್ನರ ಪ್ರಸಿದ್ಧ ದೊರೆ ಎರಡನೇ ಸರ್ಗಾನ್ ತಿಲ್ಘಾತ್ ಮತ್ತೆ ಪಿಲ್ಸರ್. ತಿಲ್ಘಾತ್ ಮತ್ತೆ ಪಿಲ್ಸರ್ ಅನ್ನೋರು ಅಸಿರಿಯನ್ನರಿಗೆ ಸಂಬಂಧಪಟ್ಟಿರುವಂತ ಪ್ರಸಿದ್ಧ ದೊರೆ ಆಗಿರ್ತಾರೆ. ಇವರ ಒಂದು ರಾಜಧಾನಿ ಯಾವ್ದಾಗಿತ್ತು? ರಾಜಧಾನಿ ನಿನ್ವೆಹಾ ಅನ್ನೋಂಥದ್ದು. ಇವರ ಒಂದು ರಾಜಧಾನಿ ಅಗಾಧೆ, ಇವರ ರಾಜಧಾನಿ ಅಸಿರಿಯನ್ನರ ರಾಜಧಾನಿ ನಿನ್ವೆಹಾ. ಹಾಗೆ ಚಾಲ್ಡಿಯನ್ನರಿಗೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲಿನ ಪ್ರಸಿದ್ಧ ದೊರೆ ಯಾರು ಅಂದ್ರೆ ನೆಬುಕಡ್ನೇಜರ್. ಹಮ್ಮೂರಬಿ ಯಾವ ಮನೆತನಕ್ಕೆ ಸೇರಿರುವಂತವನು? ಅಮೋರಿಯನ್ನರ ಮನೆತನಕ್ಕೆ. ಅಂದ್ರೆ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತ ಕೇಳ್ಬೋದು ಅಥವಾ ಅಮೋರಿಯನ್ನರು ಅಂತ ಕೇಳ್ಬೋದು. ಹಮ್ಮೂರಬಿ ಇನ್ನೊಂದು ರೀತಿಯಾದಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಮ್ಮೂರಬಿ ಯಾವ ಮನೆತನಕ್ಕೆ ಸೇರಿರುವಂತವನು ಅಂತಂದ್ರೆ ಅಮೋರೈಟರ ಸುಪ್ರಸಿದ್ಧ ದೊರೆ ಆಗಿರುತ್ತೆ. ಅಮೋರೈಟ್
ಹಮ್ಮುರಬಿ ಅಮೋರೈಟ್ ಸುಪ್ರಸಿದ್ಧ ಮನೆತನಕ್ಕೆ ಸೇರಿರೋ ಅಂತವನು. ಅಮೂರಬಿ ಕೇಳಿದ್ರೆ ಅಮೋರೈಟ್ ಆಗಿರ್ಬೋದು ಅಥವಾ ಹಮೋರಿಯನ್ನರ್ ಆಗಿರ್ಬೋದು ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರು, ಯಾವ್ದು ಕೇಳಿದ್ರು ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಚಾಲ್ಡಿಯನ್ನರ ಪ್ರಸಿದ್ಧ ದೊರೆ ಯಾರು? ನೆಬುಕಡ್ನೀಸರ್ ಆಗಿರ್ತಾನೆ. ಇದಿಷ್ಟು ಮೆಸೊಪೊಟೋಮಿಯ ನಾಗರಿಕತೆಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಇರುವಂತದ್ದು. ನೆಕ್ಸ್ಟ್ ಹಮ್ಮುರಬಿ ಕ್ವಶನ್ ಆಗಿರೋದ್ರಿಂದ ಹಮ್ಮುರಬಿ ಅವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈತನ ಕಾಲವನ್ನ ನಾವು ಇಲ್ಲಿ ಕೊಟ್ಟಿರೋದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಳೋದ್ರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಆದ್ರೂ ನೆನ್ಪು ಬರುತ್ತೆ, ಯೂಸ್ ಆಗುತ್ತೆ ಅನ್ನೋಂಥದ್ದು ಒಂದು ವಿಚಾರದಿಂದ ನಾನು ನಿಮ್ಗೆ ಹೇಳ್ತಿದ್ದೀನಿ. ಕ್ರಿಸ್ತ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ 2123 2081 ಹಮ್ಮುರಬಿಯ ಒಂದು ಕಾಲಾವಧಿಯನ್ನು ನೋಡ್ತೀವಿ. ಈ ಹಮ್ಮುರಬಿ ಏನ್ ಮಾಡ್ತಾನೆ ಅಂತ ಅಂದ್ರೆ ಸುಮೇರ ಮತ್ತೆ ಅಖಾಡಿಯ ಪ್ರದೇಶಗಳನ್ನ ಒಂದುಗೂಡಿಸಿ ಆಡಳಿತ ವಿಕೇಂದ್ರೀಕರಣ ಮಾಡಿ ಖುದ್ದಾಗಿ ತಾನೇ ಮೇಲ್ವಿಚಾರಣೆಯನ್ನ ಈತ ಮಾಡ್ತಾನೆ. ಈತ ಸುಪ್ರಸಿದ್ಧವಾಗಿರುವಂತಹ ರಾಜನಾಗಿರ್ತಾನೆ. ಆಮೇಲೆ ಪ್ರಬುದ್ಧವಾದಂತಹ ಜ್ಞಾನವನ್ನ ಹೊಂದಿರ್ತಾನೆ. ಪ್ರಬುದ್ಧ ಜ್ಞಾನವಂತನಾಗಿರ್ತಾನೆ. ಹಮ್ಮುರಬಿ ಬ್ಯಾಬಿಲೋನಿಯಾ ಪ್ರಾಂತ್ಯವನ್ನ ಅರಮನೆಗಳಿಂದ, ಸುಂದರವಾದ ಕೋಟೆಗಳಿಂದ, ದೇವಾಲಯಗಳಿಂದ ಅದನ್ನ ನಂದನವನವನ್ನಾಗಿ ಮಾಡಿರ್ತಾನೆ. ಯಾರು? ಹಮ್ಮುರಬಿ. ಮೆಸೊಪೊಟೋಮಿಯರ ಸ್ವರ್ಗ ಅಂತ ನಾವು ಏನನ್ನ ಕರಿತೀವಿ? ಬ್ಯಾಬಿಲೋನಿಯನ್ನ ಕರಿತೀವಿ. ಯಾಕಂದ್ರೆ ಅಷ್ಟು ಸುಂದರವಾದಂತಹ ರೀತಿಯಲ್ಲಿ ಆತ ಮಾಡಿರ್ತಾನೆ. ಯಾರು? ಹಮ್ಮುರಬಿ ಮಾಡಿರ್ತಾನೆ. ಹಮ್ಮುರಬಿ ಕಾನೂನನ್ನ ನಾವು 282 ಕಾನೂನುಗಳನ್ನ ರಚಿಸುವುದರ ಮೂಲಕ ಮನುಕುಲದ ಇತಿಹಾಸದಲ್ಲಿ ಹಮ್ಮುರಬಿ ಅಮರನಾಗಿದ್ದಾನೆ. ಆ ಕಾಲದಲ್ಲಿನ ಸ್ತ್ರೀ ಪುರುಷರ ಅಧಿಕಾರ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ, ಹಾಗೂ ವೈಯಕ್ತಿಕ ಆಸ್ತಿಗಳ ಬಗ್ಗೆ ಆಗಿರ್ಬೋದು, ವಾಣಿಜ್ಯ ವ್ಯಾಪಾರಗಳ ಬಗ್ಗೆ, ಅಪಘಾತಗಳ ಬಗ್ಗೆ, ಮತ್ತೆ ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಗುಲಾಮರ ಬಗ್ಗೆ ಆಗಿರ್ಬೋದು, ಮದುವೆ, ವಿವಾಹ, ವಿಚ್ಛೇದನ ಮುಂತಾದ ಅಂಶಗಳನ್ನ ನಾವು ಈ 282 ಕಾನೂನುಗಳಲ್ಲಿ ಅಥವಾ ಹಮ್ಮುರಬಿ ಕಾನೂನುಗಳಲ್ಲಿ ನಾವು ಕಾಣಬಹುದಾಗಿದೆ. ಈ ಕಾನೂನುಗಳಲ್ಲಿ ಸೇಡಿಗೆ ಸೇಡಾಗಿರ್ಬೋದು, ಮುಯ್ಯಿಗೆ ಮುಯ್ಯು, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬ ತತ್ವಗಳನ್ನ ಈತ ಅಳವಡಿಸಿದಾನೆ. ನಮ್ಗೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಕಣ್ಣಿಗೆ ಕಣ್ಣು ಮತ್ತೆ ಹಲ್ಲಿಗೆ ಹಲ್ಲು ಅಂತ ಅಷ್ಟೇ. ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೋಡೋದಾದ್ರೆ ಹಮ್ಮುರಬಿ ಕಾನೂನಿನಲ್ಲಿ ಇರುವಂತದ್ದು ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಅನ್ನೋಂತ ಇನ್ಫಾರ್ಮೇಶನ್ ಕೂಡ ಇದೆ ಅನ್ನೋದು ತಿಳ್ಕೊಬೇಕಾಗಿರುವಂತ ವಿಚಾರ. ನೆಕ್ಸ್ಟ್ ಹಮ್ಮುರಬಿ ಶಾಸನವನ್ನ ಕಪ್ಪು ಶಿಲೆಯ ಮೇಲೆ ಕೆತ್ತಲಾಗಿದೆ. ಹಮ್ಮುರಬಿ ಶಾಸನವನ್ನ ನಾವು ಯಾವ್ದ್ರಲ್ಲಿ ಕೆತ್ತಲಾಗಿದೆ? ಕಪ್ಪು ಶಿಲೆಗಳ ಮೇಲೆ. ಯಾವುದು? ಕಪ್ಪು ಶಿಲೆಗಳ ಮೇಲೆ ಕೆತ್ತಲಾಗಿದೆ. ಮಾನವನ ಇತಿಹಾಸಕ್ಕೆ ತಿಳಿದಿರುವ ಅತ್ಯಂತ ಪ್ರಾಚೀನ ಲಿಖಿತ ಕಾನೂನುಗಳ ಸಂಗ್ರಹವಾಗಿದೆ ಈ ಒಂದು ಹಮ್ಮುರಬಿಯ ಕಾನೂನಾಗಿರುತ್ತೆ. ಆಮೇಲೆ ಈ ಹಮ್ಮುರಬಿ ಏನ್ ಮಾಡ್ತಾನೆ? ಹಮ್ಮುರಬಿಯು ಸೂರ್ಯ ದೇವತೆಯಾದಂತಹ ರಾಮಸನಿಂದ ಈ ಕಾನೂನುಗಳನ್ನ ಪಡೆಯುತ್ತಿರುವಂತಹ ಚಿತ್ರವನ್ನ ಕಾಣಬಹುದಾಗಿದೆ. ಈ ಕಾನೂನು ಯಾವ ರೀತಿ ರಚಿಸ್ತಾ ಅಂತ ಅಂದ್ರೆ ಹಮ್ಮುರಬಿ ಸೂರ್ಯ ದೇವತೆಯಾದಂತಹ ರಮಾಸನಿಂದ ಈ ಕಾನೂನುಗಳನ್ನ ಪಡೆಯುತ್ತಿರುವಂತಹ ಚಿತ್ರವನ್ನ ಕೆತ್ತಲಾಗಿದೆ. ನೆಕ್ಸ್ಟ್ ಶ್ರೀಮಂತರು ಮತ್ತು ಉಚ್ಚ ಅಧಿಕಾರಿಗಳು ಮಾಡುವ ತಪ್ಪಿಗೆ ಕಠೋರ ಶಿಕ್ಷೆಗಳನ್ನ ನೀಡ್ತಾ ಇದ್ದ ಈ ಹಮ್ಮುರಬಿ, ಅದು ಕೂಡ ಈ ಒಂದು ಕಾನೂನಿನಲ್ಲಿ ಇದೆ. ಈ ಎಲ್ಲವೂ ಹಮ್ಮುರಬಿ ಕಾನೂನುಗಳಲ್ಲಿರೋದ್ರಿಂದ ಇದೊಂದು ಉತ್ತಮವಾದಂತಹ ಕಾನೂನು ವ್ಯವಸ್ಥೆ, ಉತ್ತಮವಾದಂತಹ ಗ್ರಂಥ ಅಂತ ಹೇಳ್ಬೋದು. ಇದ್ರ ಬಗ್ಗೆ GPST ರಲ್ಲಿ ಕ್ವಶನ್ ಆಗಿದೆ. ಇದನ್ನ ಓದ್ಕೊಳ್ಳಿ ಚೆನ್ನಾಗಿ, ಪಾಯಿಂಟ್ಸ್ ಟು ಪಾಯಿಂಟ್ ನೋಡ್ಕೊಂಡು ಓದ್ಕೊಳ್ತಾ ಬನ್ನಿ. ಇದಿಷ್ಟು ಸುಮೇರಿಯನ್ನರ ಬಗ್ಗೆ ಇದ್ದಂತಹ, ಅಕಾಡಿಯನ್ನರ ಬಗ್ಗೆ, ಪ್ರಾಚೀನ ಬ್ಯಾಬಿಲೋನಿಯರ್, ಅವ್ರನ್ನ ನಾವು ಅಮೋರಿಯನ್ನರು ಅಂತ ಕೂಡ ಕರಿತೀವಿ, ಅಸೇರಿಯನ್ನರು ಹಾಗೂ ಚಾಲ್ಡಿಯನ್ನರು. ಈ 5 ಜನಾಂಗದವರು ಮೆಸೊಪೊಟೋಮಿಯ ನಾಗರಿಕತೆಗೆ ಸಂಬಂಧಪಟ್ಟಿರುವಂತಹ ಜನಾಂಗಗಳಾಗಿರ್ತವೆ. ನೆಕ್ಸ್ಟ್ ಮೆಸೊಪೊಟೋಮಿಯ ನಾಗರಿಕತೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಚೀನಾದ ನಾಗರಿಕತೆ. ಏನು ಚೀನಾದ ನಾಗರಿಕತೆ ಅಂತ ಅಂದ್ರೆ ನೋಡಿ, ಚೀನಾ ದೇಶದ ನಾಗರಿಕತೆ ಬಗ್ಗೆ ಓದೋದಾದ್ರೆ, ಎಲ್ಲಾ ಪ್ರಾಚೀನ ನಾಗರಿಕತೆಗಳು ನದಿಯ ಬಯಲುಗಳಲ್ಲೇ ಹುಟ್ಟಿ ಬಂದಿರುವುದು ವಿಶೇಷವಾಗಿವೆ. ಚೀನಾ ನಾಗರಿಕತೆಯು ಬೆಳವಣಿಗೆ ಕೂಡ ಇದರಿಂದ ಹೊರತೇನಲ್ಲ. ಆದರೆ ಚೀನಾದ ನಾಗರಿಕತೆಗೆ ಕಾರಣವಾದಂತಹ ನದಿಯೊಂದು ಪಾತ್ರ ಚೀನಾದ ದುಡುಗಾವೆಂದು ಕರೆಯಲ್ಪಟ್ಟಿದೆ. ಇದು ಇಲ್ಲಿನ ಹವಾಂಗೋ ನದಿ, ಯಾವ ನದಿ? ಹಾಂಗೋ ನದಿ ಕುರಿತದ್ದು. ಪ್ರವಾಹದ ನಂತರ ಈ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನ ಬದಲಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗುತ್ತಿದ್ದವು. ಇದು
ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು. ಈ ಕಾರಣಕ್ಕಾಗಿ ಅಲ್ಲಿನ ಜನ ಇದನ್ನ ದುಃಖದ ಪ್ರತೀಕವೆಂದು ಕರೆಯಲಾಗುತ್ತಿತ್ತು. ಏನು ಅಂದ್ರೆ ನೋಡಿ, ಹ್ಯಾಂಗೋ ನದಿ ಇದೆ. ಈ ಚೀನಾದಲ್ಲಿ ಹ್ಯಾಂಗೋ ನದಿ ಆಗಾಗ ಪ್ರವಾಹಕ್ಕೆ ತುತ್ತಾಗ್ತಿತ್ತು. ಅಲ್ಲಿ ಪ್ರವಾಹಕ್ಕೆ ತುತ್ತಾಗಿ ಅಲ್ಲಿನ ಜನ ವ್ಯವಸ್ಥೆಗಳನ್ನೆಲ್ಲ ಜನರಿಗೆ ದುಃಖವನ್ನ ಕೊಡ್ತಾ ಇತ್ತು. ಸೊ ಹಾಗಾಗಿ ಇದನ್ನ ದುಃಖದ ಪ್ರತೀಕ ಅಂತ ಕರೆಯಲಾಗ್ತಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನೀಡಲಾಗಿದೆ. ಪ್ರಾರ್ಥನಾ ಶಾಸ್ತ್ರದ ಆಧಾರದ ಮೇಲೆ ಚೀನಾದಲ್ಲಿ ಕಂಡು ಬಂದಿರುವ ನಾಗರಿಕತೆಯ ಪ್ರಥಮ ರಾಜ ಮನೆತನ ಶಾಂಗ್ ಎಂಬ ಹೆಸರಿನದು. ಇವರು ಸಾಮಾನ್ಯ ಶಕಪೂರ್ವ 18ನೇ ಶತಮಾನದ ಸಾಮಾನ್ಯ ಶಕಪೂರ್ವ 12ನೇ ಶತಮಾನದವರೆಗಿನ ನಡುವೆ ಆಳ್ವಿಕೆಯನ್ನು ನಡೆಸ್ತಾರೆ. ಸಾಮಾನ್ಯ ಶಕಪೂರ್ವ 14ನೇ ಶತಮಾನದ ಹೊತ್ತಿನಲ್ಲಿ ಶಾಂಗ್ ಮನೆತನ ಶಾಂಗ್ನ ಜನತೆಯು ಅತ್ಯುತ್ತಮ ಸಂಸ್ಕೃತಿಯೊಂದನ್ನು ಕಟ್ಟಿಕೊಂಡಿರುತ್ತೆ. ಶಾಂಗ್ ರಾಜಮನೆತನವನ್ನ ಅವರ ನೆರೆಯ ಚೌ ಮನೆತನವು ಪರಾಭವವನ್ನಗೊಳಿಸಿ ಶಾಂಗ್ ಮನೆತನವನ್ನ ಚೌ ಮನೆತನ ಪರಾಭವವನ್ನಗೊಳಿಸುತ್ತೆ, ಅಂದ್ರೆ ಸೋಲ್ಸುತ್ತೆ. ನಂತರ ಅಧಿಕಾರವನ್ನ ಪಡೆದು ಚೌ ಮನೆತನ ಅಧಿಕಾರವನ್ನ ಪಡೆದುಕೊಂಡು ಚೌ ಮನೆತನವು ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮ ಅಂಶಗಳನ್ನ ಚೌ ಮನೆತನ ಮುಂದುವರಿಸಿಕೊಂಡು ಸಾಶಾಪೂರ್ವ 250ರವರೆಗೆ ಆಳ್ವಿಕೆಯನ್ನ ನಡೆಸುತ್ತೆ. ಚೌ ಮನೆತನ. ಇವರ ಆಡಳಿತದಲ್ಲಿ ರಾಜರುಗಳ ಕೆಳಗೆ ಅಧಿಕಾರ ವರ್ಗವಿತ್ತು. ಅಧಿಕಾರಿಗಳಿಗೆ ರಾಜನು ಭೂಮಿಯ ಹಂಚಿಕೆ ಮಾಡುತ್ತಿದ್ದನು. ರಾಜ ಏನ್ ಮಾಡ್ತಿದ್ದ, ತನ್ನ ಅಧಿಕಾರ ವರ್ಗ ಇತ್ತು, ಆ ಅಧಿಕಾರ ವರ್ಗಕ್ಕೆ ಆತ ಭೂಮಿಯನ್ನ ಹಂಚಿಕೆಯನ್ನ ಮಾಡ್ತಾ ಇದ್ದ. ಅದಕ್ಕೆ ಪ್ರತಿಯಾಗಿ ಇವರುಗಳು ರಾಜನಿಗೆ ಯುದ್ಧಗಳಲ್ಲಿ ಸಹಕರಿಸುತ್ತಿದ್ದರು. ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿದ್ದವರು ವ್ಯಾಪಾರಿಗಳು ಹಾಗೂ ಕುಶಲಕರ್ಮಿಗಳು. ಇವರಲ್ಲದೆ ಇಲ್ಲಿ ಬಹುತೇಕ ಮಂದಿ ಕೃಷಿಕರನ್ನ ಕಾಣಬಹುದಾಗಿದೆ. ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗವಾಗಿ ಗುಲಾಮರಿದ್ದರು. ಸಾಮಾಜಿಕ ಶ್ರೇಣೀಕರಣದಲ್ಲಿ ಕಟ್ಟಕಡೆಯ ವರ್ಗ ಯಾವುದು? ಗುಲಾಮರಾಗಿದ್ರು. ರಾಜರು ಯುದ್ಧ ಕೈದಿಗಳನ್ನ ಗುಲಾಮರನ್ನಾಗಿ ಮಾಡಿಕೊಳ್ತಾ ಇದ್ರು. ಚೀನಾದ ಮಹಾಗೋಡೆ ಬಗ್ಗೆ ನೋಡೋದಾದ್ರೆ ನೋಡಿ, ಚೀನಾದ ಮಹಾಗೋಡೆ. ಚೀನಾದ ಸಾಮ್ರಾಜ್ಯವು ಹಲವು ಸಣ್ಣ ಸಂಸ್ಥಾನಗಳನ್ನ ಒಳಗೊಂಡಿತ್ತು. ಸಣ್ಣ ಸಂಸ್ಥಾನಗಳನ್ನ ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳನ್ನ ನಿರ್ಮಿಸಲಾಯಿತು. ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ರಾಜ್ಯವು ತನ್ನ ರಕ್ಷಣೆಗಾಗಿ ಗಡಿಯುದ್ದಕ್ಕೂ ಸ್ವತಂತ್ರವಾದಂತಹ ಗೋಡೆಗಳನ್ನ ಕಟ್ಟಿಕೊಂಡಿತು. ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವೀನ್ ಶಿವುಯಾಂಗ್ಟಿ ಎನ್ನುವ ಚಕ್ರವರ್ತಿಯು ಆದೇಶವಿತ್ತನು. ಉತ್ತರದ ಭಾಗದಲ್ಲಿ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರರ ದೌರ್ಜನ್ಯವನ್ನ ಹತ್ತಿಕ್ಕಲು ಉತ್ತರದ ಗೋಡೆಗಳನ್ನ ಒಂದುಗೂಡಿಸಲಾಯಿತು. ಮಹಾಗೋಡೆಯನ್ನ ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಯಾವ ಶತಮಾನ? ಎಷ್ಟರಲ್ಲಿ? ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ. ಈ ಗೋಡೆಗಳನ್ನ ಸಾಮಾನ್ಯ ಶಕ 16ನೇಯ ಶತಮಾನದವರೆಗೂ ಕಟ್ಟಲಾಯಿತು. ಮಹಾಗೋಡೆಯ ಶಿಥಿಲಗೊಂಡ ಭಾಗಗಳನ್ನ ಮತ್ತಷ್ಟು ದುರಸ್ತಿ ಮಾಡಲಾಗುತ್ತಿತ್ತು. ಗೋಡೆಯು ಪೂರ್ಣಗೊಂಡಾಗ 5000 ಕಿಲೋಮೀಟರ್ಗಿಂತ ಉದ್ದವಾಗಿತ್ತು. ಜಗತ್ತಿನ ವಿಸ್ಮಯಗಳಲ್ಲಿ ಒಂದೆನಿಸಿದೆ. ಯಾವುದು? ಚೀನಾದ ಮಹಾಗೋಡೆ. ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನ ಯುದ್ಧಗಳಲ್ಲಿ ಹಾಗೂ ಆಕ್ರಮಣಗಳಲ್ಲಿ ಕಳೆದಿದ್ದರು. ಯಾವ ಮನೆತನ? ಶಾಂಗ್ ದೊರೆಗಳು. ಹೀಗಾಗಿ ಸೇನೆಯು ಪ್ರಾಮುಖ್ಯತೆಯನ್ನು ಹೊಂದಿತ್ತು. ಸಮಾಜದಲ್ಲಿ ಸೈನಿಕರಿಗೆ ಉತ್ತಮ ಸ್ಥಾನವಿತ್ತು. ಸೈನಿಕರು ಕಂಚಿನ ತಲೆ ರಕ್ಷಾ ಕವಚ ಹಾಗೂ ಲೋಹದ ದೇಹ ಕವಚವನ್ನ ಧರಿಸುತ್ತಿದ್ದರು. ಇವರು ಬಳಸುತ್ತಿದ್ದ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು, ಲೋಹ ತುದಿಗಳನ್ನ ಹೊಂದಿದ ಬಾಣಗಳು ದೊರೆತಿವೆ. ಶಾಂಗ್ನ ಜನತೆ ಕೃಷಿಯನ್ನ ಅವಲಂಬಿಸಿರ್ತಾರೆ. ಯಾರು? ಶಾಂಗ್ನ ಜನತೆ. ಚೀನಿಯರು ಸುವ್ಯವಸ್ಥಿತವಾದಂತ ನೀರಾವರಿ ವ್ಯವಸ್ಥೆಯನ್ನ ಇವರು ನಿರ್ಮಿಸಿಕೊಂಡಿರ್ತಾರೆ. ಇವರು ಯಥೇಚ್ಛವಾಗಿ ಭತ್ತವನ್ನ ಬೆಳಿತಾ ಇದ್ರು. ಯಾರು? ಶಾಂಗ್ ಮನೆತನದವರು ಚೀನಾದಲ್ಲಿ. ಹಾಗೆ ಇವರ ಪಿಂಗಾಣಿ ಬಗ್ಗೆ ಇರುವಂತ ವಿಚಾರಗಳ ಬಗ್ಗೆ ನೋಡೋದಾದ್ರೆ ನೋಡಿ, ಪಿಂಗಾಣಿ ಚೀನಾದಲ್ಲಿ ಉಗಮವಾಯಿತು. ಪಿಂಗಾಣಿ ಎಲ್ಲಿ ಉಗಮವಾಯಿತು? ಪಿಂಗಾಣಿ ಚೀನಾದಲ್ಲಿ ಉಗಮವಾಯಿತು ಎಂಬ ಸಾಮಾನ್ಯ ನಂಬಿಕೆ ಇದೆ. ಅರೆ ಪಿಂಗಾಣಿಯ ಸಲಕರಣೆ ವಸ್ತುಗಳನ್ನ ಸುಮಾರು ಸಾಮಾನ್ಯ ಶಕಪೂರ್ವ 1600 ವರ್ಷಗಳಿಂದಲೂ ಬಳಸಲಾಗುತ್ತಿದೆ. ಪೂರ್ವ ಚೀನಾದಲ್ಲಿರುವಂತಹ ಹ್ಯಾನ್ ಮನೆತನದ ಆಳ್ವಿಕೆಯ ಹೊತ್ತಿಗೆ ಸಾಮಾನ್ಯ ಶಕಪೂರ್ವ 2ನೇ ಶತಮಾನದ ಹೊಳಪಿನ ಪಿಂಗಾಣಿಯ ಅಭಿವೃದ್ಧಿಯಾಗಿತ್ತು. ಈ ಸಮಯದಲ್ಲಿ ಅದೊಂದು ಉತ್ಕೃಷ್ಟವಾದಂತಹ ಕಲೆಯಾಗಿ ಅಭಿವೃದ್ಧಿ ಹೊಂದಿತ್ತು. ಪ್ರಾಚೀನ ಚೀನಿಯರು ಸತ್ತವರ ಜೊತೆಯಲ್ಲಿ ಪಿಂಗಾಣಿಯ ಮಡಿಕೆಗಳನ್ನ ಪ್ರಾಣಿಗಳು ಹಾಗೂ ಇವರು ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಪ್ರಿಯವಾಗಿದ್ದ ವಸ್ತುಗಳನ್ನ ಹೂಳುತ್ತಿದ್ದರು. ಚೀನಿಯರು ತೆಳುವಾದ ನೂಲಿನ ಉಡುಪನ್ನ ಧರಿಸುತ್ತಿದ್ದರು. ಶಾಂಗ್ನ ಜನತೆ ರೇಷ್ಮೆಯನ್ನ ಸಹ ಬೆಳೀತಾ ಇದ್ರು. ಯಾರು? ಶಾಂಗ್ ಜನತೆ. ಯಾವ ಬೆಳೆಯನ್ನ? ರೇಷ್ಮೆಯನ್ನ.
ರೇಷ್ಮೆ ಹುಳುಗಳ ಬೇಸಾಯದಲ್ಲೂ ತೊಡಗಿರ್ತಾರೆ ಶಾಂಗ್ ಮನೆತನದವರು. ರೇಷ್ಮೆ ಉತ್ಪಾದನೆಯ ಪ್ರಮುಖ ಉದ್ಯಮವಾಗಿತ್ತು ಶಾಂಗ್ ಜನತೆ. ಚೀನಾದವರು ಅತ್ಯುತ್ತಮವಾದಂತಹ ಮಡಿಕೆಗಳನ್ನ ತಯಾರಿಸ್ತಾ ಇದ್ರು. ಚೀನಾದವರು ಅತ್ಯುತ್ತಮವಾದ ಮಡಿಕೆಗಳನ್ನ ತಯಾರಿಸ್ತಾ ಇದ್ರು. ಪಿಂಗಾಣಿ, ವಿವಿಧ ವಸ್ತುಗಳನ್ನ ತಯಾರಿಸುವುದನ್ನ ಇವರು ಕಲ್ತಿದ್ರು. ಪೂರ್ವಿಕರನ್ನ ಪೂಜಿಸುವಂತಹ ಅಭ್ಯಾಸವೂ ಇವರಲ್ಲಿ ಜನಪ್ರಿಯವಾಗಿತ್ತು. ಸತ್ತ ಮನುಷ್ಯನು ಆತ್ಮವಾಗಿ ಪರಿವರ್ತನೆಯಾಗುವ ಹಾಗೂ ಆ ಆತ್ಮಕ್ಕೆ ವಿಶೇಷ ಶಕ್ತಿಗಳಿದ್ದವು ಎಂಬ ನಂಬಿಕೆ ಇತ್ತು. ಸತ್ತ ಮನುಷ್ಯನ ದೇಹವನ್ನ ಶವ ಸಂಸ್ಕಾರ ಮಾಡಿ ಅದರೊಂದಿಗೆ ಮರದ ವಸ್ತುಗಳು, ಮಡಿಕೆ, ಕಂಚಿನ ಪಾತ್ರೆಗಳು ಇತ್ಯಾದಿಗಳನ್ನ ಸಹ ಸಮಾಧಿಯಲ್ಲಿ ಇಡುತ್ತಿದ್ದರು. ಇವರು ಸತ್ ಮೇಲೆ ಆ ಒಂದು ಶವ ಸಂಸ್ಕಾರದಲ್ಲಿ ಅದರೊಂದಿಗೆ ಮರದ ವಸ್ತುಗಳಾಗಿರ್ಬೋದು, ಮಡಿಕೆ ಆಗಿರ್ಬೋದು, ಕಂಚಿನ ಪಾತ್ರೆಗಳು ಇತ್ಯಾದಿ ವಸ್ತುಗಳನ್ನ ಆ ಸಮಾಧಿಯಲ್ಲಿ ಇಡ್ತಾ ಇದ್ರು. ರಾಜರು ಶವಗಾರ ಸಾಕಷ್ಟು ವಿಶಾಲವಾಗಿತ್ತು. ರಾಜರುಗಳ ಶವಗಾರ ಏನಿತ್ತು ಅದು ತುಂಬಾ ವಿಶಾಲವಾಗಿತ್ತು. ಚೀನಿಯರ ಲಿಖಿತ ಪರಂಪರೆಯು ಚಿತ್ರಲಿಪಿಯಿಂದ ಪ್ರಾರಂಭಗೊಂಡು ವೈಚಾರಿಕ ಸಂದೇಶವನ್ನ ನೀಡುವ ಲಿಪಿಯಾಗಿ ಪರಿವರ್ತಿತವಾಯಿತು. ಬರಹಗಾರರು ರೇಷ್ಮೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಗಳನ್ನ ಮೂಡಿಸುತ್ತಿದ್ರು. ಈ ಒಂದು ಬರಹಗಾರರು ಏನಿತ್ತು ಅಂದ್ರೆ ರೇಷ್ಮೆಗಳ ಮೇಲೆ ಆಗಿರ್ಬೋದು, ಬಿದಿರಿನ ಚಕ್ಕೆಗಳ ಮೇಲೆ ಅವರ ಲಿಪಿ ಬರಿತಾ ಇದ್ರು. ಪಿಂಗಾಣಿ ಹಾಗೂ ಚೀನಾ ಮಹಾಗೋಡಿಯು ಈ ಸಂಸ್ಕೃತಿಯ ವಿಶಿಷ್ಟ ಕೊಡುಗೆಯಾಗಿದೆ. ಈ ಒಂದು ಚೀನಾ ಸಂಸ್ಕೃತಿ, ಚೀನಾದಲ್ಲಿ ಇದ್ದಂತಹ ಸಂಸ್ಕೃತಿ ಉತ್ಕೃಷ್ಟವಾಗಿರೋದಕ್ಕೆ ಸಾಕ್ಷಿ ಅಂದ್ರೆ ಅದು ಪಿಂಗಾಣಿಯ ಒಂದು ಉಗಮ ಆಗಿರ್ಬೋದು, ಚೀನಾದ ಮಹಾಗೋಡೆ ನಿರ್ಮಾಣ ಮಾಡಿರೋದಾಗಿರಬಹುದು. ನೆಕ್ಸ್ಟ್ ಗ್ರೀಕ್ ನಾಗರಿಕತೆ.